ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ. ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಅಡಿಕೆ ಕೃಷಿಯನ್ನು ₹1 ಖರ್ಚಿಲ್ಲದೆ ಮಾಡಬಹುದಾ, ಮಾಡಲಿಕ್ಕೆ ಸಾಧ್ಯವಾ ಅಂತ ಈ ವಿಡಿಯೋದಲ್ಲಿ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಈಗ ನಾನು ಒಂದು ಹಳೆಯ ತೋಟದಲ್ಲಿದ್ದೇನೆ ಸ್ನೇಹಿತರೆ. ಹಳೆಯ ತೋಟ ಅಂತ ಹೇಳಿದರೆ ಕಡಿಮೆ ಅಂತ ಹೇಳಿದರೂ ಒಂದು 40 ವರ್ಷಕ್ಕಿಂತ ಮೇಲ್ಪಟ್ಟ ತೋಟ. ಇಲ್ಲಿ ನಮಗೆ ಅತಿ ಕಡಿಮೆ ಖರ್ಚಿನಲ್ಲಿ ಅಡಿಕೆ ಕೃಷಿಯನ್ನು ಹೇಗೆ ಮಾಡಬಹುದು ಅಂತ ಹೇಳುವುದರ ಬಗ್ಗೆ ಒಂದು ಸೂಚನೆ ಇದೆ, ಹೀಗೆ ನೀವು ಮಾಡಿ ಅಂತ. ಯಾವುದಂತ ನೋಡುವ ಬನ್ನಿ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಅಡಿಕೆ ಗಿಡ ಕಾಣ್ಬೋದು ನಿಮಗೆ. ಇದನ್ನು ಯಾರು ಕೂಡ ನಾಟಿ ಮಾಡಿದಂತಹ ಗಿಡ ಅಲ್ಲ ಇದು. ನೋಡಿ ಎಷ್ಟು ಎತ್ತರ ಬೆಳೆದಿದೆ ಅಂತ ಹೇಳಿದರೆ, ಇದಕ್ಕೆ ಕಡಿಮೆ ಅಂತ ಹೇಳಿದರು 40ರಿಂದ 50 ವರ್ಷ ಆಗಿರಬಹುದು. ನೋಡಿ, ಇದರಲ್ಲಿ ಸಾಕಷ್ಟು ಇಳುವರಿ ಈಗಲೂ ಬರ್ತಾ ಇದೆ. ಸರಿಯಾಗಿ ಕಾಣ್ತದೆ ಇಲ್ಲೋ ಅಂತ ಗೊತ್ತಿಲ್ಲ, ಯಾಕಂತ ಹೇಳಿದರೆ ಅಷ್ಟು ಎತ್ತರವಾಗಿ ಬೆಳೆದಿದೆ ಈ ಗಿಡ. ನಮಗೆ ಇದರಲ್ಲಿ ಕಲೀಲಿಕ್ಕೆ ಏನಿದೆ ಅಂತ ಹೇಳಿದರೆ, ಅಡಿಕೆ ಗಿಡವನ್ನು ನಾಟಿ ಮಾಡಬೇಕಾದ್ರೆ ಗುಂಡಿಯನ್ನು ಮಾಡಲೇಬೇಕು ಅಂತ ಹೆಚ್ಚಿನವರು ತಿಳ್ಕೊಂಡಿದ್ದಾರೆ. ಅದಕ್ಕೆ ನಾನು ಈ ವಿಡಿಯೋವನ್ನು ತೋರಿಸ್ತಾ ಇದ್ದೇನೆ, ಈ ಮಾಹಿತಿಯನ್ನು ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಇಲ್ಲಿರುವಂತಹ ಈ ಗಿಡವನ್ನು ಯಾರೂ ಕೂಡ 1 ಇಂಚಿನಷ್ಟು ಗುಂಡಿ ಮಾಡಿ ನೆಟ್ಟಂತಹ ಗಿಡ ಅಲ್ಲ. ಕೇವಲ ಅಡಿಕೆ ಹಣ್ಣು ಬಿದ್ದು, ಅಂದರೆ ಇಲ್ಲಿ ಬೇಕಾದಷ್ಟು ತೋಟ ಇದೆ ನೋಡಿ, ಬೇಕಾದಷ್ಟು ಅಡಿಕೆ ಹಣ್ಣುಗಳು ಬೀಳ್ತದೆ, ಹಕ್ಕಿಗಳು ಕೊಂಡೋಗಿ ಹಾಕ್ತದೆ ಬೇಕಾದಲ್ಲಿಗೆಲ್ಲ. ಅಡಿಕೆ ಹೆಕ್ಕಲಿಕ್ಕೆ ಸಿಕ್ಕದಂತಹ ಬೀಜಗಳು ಕೂಡ ಮೊಳಕೆ ಬರ್ತದೆ. ಹಾಗೆ ಬಿದ್ದು ಮೊಳಕೆ ಬಂದಂತಹ ಒಂದು ಗಿಡ ಇದು. ನೋಡಿ ಎಷ್ಟು ಸುಭದ್ರವಾಗಿ ಇದು. ಈ 40-50 ವರ್ಷದಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಗಾಳಿಗಳನ್ನೆಲ್ಲ ನೋಡಿದೆ ಇದು. ಪ್ರಕೃತಿ ವಿಕೋಪಗಳನ್ನು ಇದು ನೋಡಿರುವಂಥದ್ದು ಈ ಗಿಡ. ಆದರೆ ಯಾವುದೇ ಒಂದು ಸಮಸ್ಯೆಗೆ ಇದು ಜಗ್ಲಿಲ್ಲ, ಕುಗ್ಲಿಲ್ಲ. ಹೆಚ್ಚಿನ ಕೃಷಿಕರ ಮನಸ್ಸಲ್ಲಿ ಇರುವುದೇನು, ಅಡಿಕೆ ಮರ ಗಾಳಿಗೆ ಬೀಳುವುದಿಲ್ವ ಅಂತ. ಇಲ್ಲಿ ನಮಗೆ ಉತ್ತರ ಇದೆ ಸ್ನೇಹಿತರೆ. ಯಾಕೆ ಬೀಳುವುದಿಲ್ಲ ಅಂತ ಹೇಳಿದರೆ, ಅಡಿಕೆ ಗಿಡಗಳ ಬೇರಿನ ರಚನೆ ಆಗಿರ್ತದೆ ಸ್ನೇಹಿತರೆ. ಏನಂತ ಹೇಳಿದರೆ, ನೀವು ಅಡಿಕೆ ಗಿಡದ ಬೇರನ್ನು ನೀವು ಗಮನಿಸಿದರೆ ಹೇಗೆ ಅಡಿಕೆ ಗಿಡಗಳ ಬೇರಿನ ರಚನೆ ಇರ್ತದೆ ಅಂತ ನೋಡಿ, ಹೇಗಿದೆ ಒತ್ತೊತ್ತಾಗಿ ಎಷ್ಟು ದಪ್ಪದಲ್ಲಿ ಎಷ್ಟು ಗಟ್ಟಿಮುಟ್ಟಾಗಿ ಬರ್ತದೆ ಅಂತ ನೋಡಿ. ಈ ಬೇರು ಮಣ್ಣಿನಿಂದ ಎಷ್ಟೋ ಅಡಿ ದೂರದವರೆಗೆ ಹೋಗಿರ್ತದೆ, ಎಷ್ಟೋ ಅಡಿ ಆಳದವರೆಗೂ ಹೋಗಿರ್ತದೆ. ಅಂದರೆ ವಿಪರೀತ ಅಡಿಗೆ ಹೋಗಿರ್ತದೆ ಅಂತಲ್ಲ, ಆದರೆ ಈ ಅಡಿಕೆ ಮರವನ್ನು ಹಿಡಿದಿಟ್ಟುಕೊಳ್ಳಲಿಕ್ಕೆ ಪ್ರಕೃತಿ ಅದಕ್ಕೆ ಎಷ್ಟು ಬೇಕಂತ ಹೇಳಿದೆಯೋ ಅಷ್ಟಂತೂ ಹೋಗಿಯೇ ಇರ್ತದೆ. ಹಾಗಾಗಿ ನಾವು ಮನುಷ್ಯರು ಇದನ್ನು ಆಲೋಚನೆ ಮಾಡುವಂಥ ಅಗತ್ಯ ಇಲ್ಲ, ಇದು ಎಲ್ಲಿಯಾದರೂ ಬೀಳ್ತದ ಅಂತ. ಅಂದರೆ ಪ್ರಕೃತಿ ಅದು ಬೀಳದ ಹಾಗೆ ಅದಕ್ಕೆ ಬೇಕಾದಂತಹ ಎಲ್ಲ ಶಕ್ತಿಯನ್ನು ಕೊಟ್ಟಿರ್ತದೆ ಸ್ನೇಹಿತರೆ. ಇದು ನಾವು ತಿಳ್ಕೊಳ್ಬೇಕಾದ್ದು. ನಾವು ಕೇವಲ ಮನಸ್ಸಿನಲ್ಲಿ ಆಲೋಚನೆ ಮಾಡುವುದಲ್ಲ, ಅಡಿಕೆ ಗಿಡವನ್ನು ಗುಂಡಿ ತೆಗೆಯದೆ ನೆಟ್ಟರೆ ಬೀಳ್ತದ ಗಾಳಿಗೆ ಅಂತ. ನಾವು ನೋಡಬೇಕು, ಪ್ರಕೃತಿಯಲ್ಲಿ ಕಲೀಲಿಕ್ಕಿದೆ ತುಂಬ, ಸಾಕಷ್ಟು ಎಲ್ಲ ವಿಷಯಗಳನ್ನು ನಾವು ಕಲೀಲಿಕ್ಕಿದೆ ಕೃಷಿ ಅಂತ ಹೇಳಿದ ಮೇಲೆ. ಈ ಕಲಿತು ಕೃಷಿ ಮಾಡಿದರೆ ನಮಗೆ ಕೃಷಿಯಲ್ಲಿ ಯಾವತ್ತೂ ಸೋಲಾಗುವುದಿಲ್ಲ ಸ್ನೇಹಿತರೆ, ಅಥವಾ ನಷ್ಟ ಆಗುವುದಿಲ್ಲ. ಹಾಗಾಗಿ ಈ ರೀತಿಯಲ್ಲಿ ಕೃಷಿ ಪದ್ಧತಿ ಮಾಡಬೇಕಾದ್ರೆ ಹಣದ ಖರ್ಚು ಕೂಡ ಇಲ್ಲ. ಅದೇ ಹೇಳ್ತಾ ಇರೋದು, ನಾವು ಎಷ್ಟು ಕಡಿಮೆ ಖರ್ಚಲ್ಲಿ ನಾವು ಕೃಷಿ ಮಾಡ್ತೇವೋ ಅಷ್ಟು ನಮಗೆ ಕೃಷಿಯಲ್ಲಿ ಯಶಸ್ಸು ಬರ್ತದೆ. ಹಾಗೆಯೇ ಇಲ್ಲಿ ಒಂದು ಸಣ್ಣ ಗಿಡ ಮೊಳಕೆ ಬಂದಿದೆ ನೋಡಿ, ಕಾಣ್ಬೋದು ನಿಮಗೆ. ಇದು ಕೂಡ ಅದರಷ್ಟಕ್ಕೆ ಬಿದ್ದು ಮೊಳಕೆ ಬಂದಿರುವಂಥ ಗಿಡ ನೋಡಿ, ಕಾಣ್ಬೋದು ನಿಮಗೆ. ನೋಡಿ, ಇದರ ಬೇರುಗಳ ರಚನೆಯನ್ನು ಈಗಲೇ ಗಮನಿಸಿ ನೀವು ನೋಡಿ. ಅಂದರೆ ಮೇಲ್ಮಟ್ಟದಲ್ಲಿ ಬಿದ್ದು ಮೊಳಕೆ ಬಂದಿರುವಂತಹ ಗಿಡ ಇದು. ಯಾವುದೇ 1 ಇಂಚು ಕೂಡ ಗುಂಡಿ ಮಾಡಿ ನಾಟಿ ಮಾಡಿರುವಂಥದ್ದಲ್ಲ. ಇದನ್ನು ನೀವು ಹೀಗೆ ಅಲ್ಲಾಡಿಸಿದರೆ ಎಷ್ಟು ಗಟ್ಟಿ ನಿಂತಿದೆ ಅಂತ ಹೇಳಿದರೆ ನೋಡಿ ಸ್ನೇಹಿತರೆ. ಈ ಗಿಡವನ್ನು ಬೇಕಾದರೆ ಅಲ್ಲಾಡಿಸ್ಬೋದು ಹೊರತು ಬುಡವನ್ನು ಅಲ್ಲಾಡಿಸಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ದಷ್ಟಪುಷ್ಟವಾಗಿ ಮತ್ತು ಬಲಿಷ್ಠವಾಗಿ ಈ ಗಿಡ ನಿಂತಿದೆ ನೋಡಿ. ಬೇರುಗಳ ಕೆಲಸ ಏನು ಇನ್ನು ನೋಡಿ, ಮೇಲ್ಮಣ್ಣಿನಲ್ಲಿ ನಿಮಗೆ ಗೊಬ್ಬರ, ನೈಸರ್ಗಿಕವಾದ ಗೊಬ್ಬರ ಇದು ನೋಡಿ, ಕಾಣ್ಬೋದು. ಇಲ್ಲಿ ಅಡಿಕೆಯಲ್ಲಿ 2 ವಿಧದ ಬೇರುಗಳು, ಒಂದು ಇದು, ಒಂದು ಈ ಬೇರು. ಯಾವುದೇ ಕಾರಣಕ್ಕೂ ಅಡಿಕೆ ಗಿಡ ಬೀಳದಾಗೆ ನೋಡಿಕೊಳ್ಳುವಂಥ ಬೇರು. ಇಲ್ಲಿ ನಿಮಗೆ ಗಮನಿಸ್ಬೋದು, ಸೂಕ್ಷ್ಮವಾಗಿ ಗಮನಿಸಿದರೆ ಕಾಣ್ಬೋದು, ಸಣ್ಣ ಬೇರು. ಇದು ಸ್ನೇಹಿತರೆ ಗೊಬ್ಬರವನ್ನು ಹೀರಿಕೊಳ್ಳುವ ಬೇರು ನೋಡಿ. ಇದು 2 ಬೇರುಗಳಿರುವುದು. ಆದರೆ ನಾವು ತಿಳ್ಕೊಳ್ಬೇಕಾದ್ದೇನು, ಇಲ್ಲಿ ಬಂದು ನೋಡಬೇಕು, ಹೀಗೆ ನೋಡಬೇಕು. ಈಗ ನಮಗೆ ಇದು ಒಂದು ಪಾಠಶಾಲೆ ರೀತಿ. ಅಂದರೆ ಅಡಿಕೆ ಗಿಡಗಳನ್ನು ಗುಂಡಿ ಮಾಡದೆ ನೆಟ್ಟರೆ ಅದು ಯಾವುದೇ ಕಾರಣಕ್ಕೂ
ಸಮಸ್ಯೆ ಆಗುವುದಿಲ್ಲ ಅಂತ ಹೇಳಲಿಕ್ಕೆ ಇದೊಂದು ನಮಗೆ ಪಾಠಶಾಲೆಯಾಗಿ. ಹಳೆಯ ತೋಟಗಳು ಅಲ್ಲಿ ಎಲ್ಲ ವಿಧದ ಸಮಸ್ಯೆಗಳಿಗೆ ಉತ್ತರ ಇರ್ತದೆ ಸ್ನೇಹಿತರೆ. ಹಳೆಯ ತೋಟದಲ್ಲಿ ನೋಡಿ, ನಾವು ಪ್ರಕೃತಿಯಲ್ಲಿ ಕಲೀಲಿಕ್ಕೇ ಇರುವುದು ಕೃಷಿ ಅಂತ ಹೇಳಿದ ಮೇಲೆ. ಇಲ್ಲಿ ಪ್ರಕೃತಿ ಅಂತ ಹೇಳಿದರೆ ಏನು, ಒಂದು ನಾವು ಕಾಡಿಗೆ ಹೋಗಬೇಕು, ಕಾಡಿನಲ್ಲಿರುವ ವ್ಯವಸ್ಥೆಯನ್ನು ತಿಳ್ಕೊಳ್ಬೇಕು, ಅಥವಾ ಹಳೆಯ ತೋಟಕ್ಕೆ ಹೋಗಬೇಕು, ಅಲ್ಲಿ ಏನು ಸಮಸ್ಯೆಗಳು ಬಂದಿದೆ ಕೃಷಿಕರಿಗೆ ಅಥವಾ ಏನು ಲಾಭ ಆಗಿದೆ ಇದೆಲ್ಲ ನಾವು ತಿಳ್ಕೊಂಡ್ರೆ ನಮಗೆ ಕೃಷಿಯಲ್ಲಿ ಇನ್ನೊಬ್ಬರಲ್ಲಿ ಕೇಳಿ ತಿಳಿಯುವಂಥ ಪ್ರಶ್ನೆ ಬರುವುದಿಲ್ಲ. ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಎಲ್ಲ ಕೃಷಿಕರು ಅವರಾಗಿ ಕಲಿತಿಲ್ಲ, ಮತ್ತೊಬ್ಬರಿಂದ ಅಥವಾ ನೆರೆಕರೆಯವರಿಂದಲೇ. ಹೆಚ್ಚಿನ ಕೃಷಿಕರು ಮಾಡುವ ಎಡವಟ್ಟು ಏನಂತ ಹೇಳಿದರೆ, ಅವರ ಊರಿನಲ್ಲಿರುವ ದೊಡ್ಡ ಕೃಷಿಕರಲ್ಲಿ ಹೆಚ್ಚು ಮಾಹಿತಿ ಕೇಳಿಕೊಳ್ಳೋದು. ಆ ದೊಡ್ಡ ತೋಟದವರಿಗೆ ನಾನು ನೋಡಿದ ಮಟ್ಟಿಗೆ ಹೆಚ್ಚಿನ ಮಾಹಿತಿ ಏನೂ ಇರುವುದಿಲ್ಲ ಸ್ನೇಹಿತರೆ. ಕೇವಲ ಜಾಸ್ತಿ ಅಡಿಕೆ ಗಿಡಗಳು ಇರುವುದರಿಂದ ಅವರಲ್ಲಿ ಜಾಸ್ತಿ ಅಡಿಕೆ ಇಳುವರಿ ಬರ್ತಾ ಇರ್ತದೆ ಅಷ್ಟೇ ಹೊರತು, ಅವರು ಹೆಚ್ಚಿನ ಮಟ್ಟದಿಂದ ಸಣ್ಣ ತೋಟಗಳಿಂದ ಜಾಸ್ತಿ ಇಳುವರಿಯನ್ನು ಪಡೆಯುವಂಥ ಕ್ರಮ ಅವರಿಗೆ ಗೊತ್ತಿರುವುದಿಲ್ಲ. ನಮಗೆ ಇರೋದು ಸಣ್ಣ ತೋಟ, 1,000 ಗಿಡ, 500 ಗಿಡ, 300 ಗಿಡ, 200 ಗಿಡ, ಇಂತಹ ತೋಟದ ಕೃಷಿಕರಿಗೆ ನಾವು ದೊಡ್ಡ ತೋಟದವರ ರೀತಿಯಲ್ಲಿ ನಾವು ಹೋದರೆ ನಮ್ಮ ತೋಟ ಖಂಡಿತವಾಗಿ ವೈಫಲ್ಯವನ್ನು ಕಾಣ್ತದೆ ಸ್ನೇಹಿತರೆ. ಬನ್ನಿ ಈಗ ನಾನು ಇದೇ ಮೆಥಡಲ್ಲಿ ಅಡಿಕೆ ಗಿಡವನ್ನು ನೆಟ್ಟಂತಹ, ಅಂದರೆ ಯಾವುದೇ ರೀತಿಯ ಗುಂಡಿಯನ್ನು ಮಾಡದೆ ನೆಟ್ಟಂತಹ 5 ವರ್ಷ ಪ್ರಾಯದ ತೋಟಕ್ಕೆ ಹೋಗುವ, ಹೇಗಿದೆ ಅಂತ ನೋಡುವ ಸ್ನೇಹಿತರೆ. ಇದುವೇ 5 ವರ್ಷ ಪ್ರಾಯದ, ಯಾವುದೇ ಗುಂಡಿಯನ್ನು ತೆಗೆಯದೆ, ಯಾವುದೇ ಖರ್ಚು ವೆಚ್ಚ ಮಾಡದೆ, ಶೂನ್ಯ ಬಂಡವಾಳ ಕೃಷಿ ಪದ್ಧತಿ ಅಂತ ಹೇಳಿದರೆ ಇದರ ಹಣಕಾಸು ವಿನಿಯೋಗ 0. ಅಂದರೆ ಈ ಅಡಿಕೆ ತೋಟದ ಬಿತ್ತನೆ ಬೀಜ ಇವರ ತೋಟದಿಂದಲೇ ಆಗಿರುವ ಕಾರಣ ಇಲ್ಲಿ ಯಾವುದೇ ಹಿಟಾಚಿಗಳನ್ನಾಗಲಿ ಗುಂಡಿಗಳನ್ನಾಗಲಿ ಕೂಲಿ ಕೆಲಸದವರನ್ನಾಗಲಿ ಜಾಸ್ತಿ ಉಪಯೋಗಿಸದ ಕಾರಣ ಇದರ ಖರ್ಚು ವೆಚ್ಚ 0 ಅಂತ ಹೇಳ್ಬೋದು. ಬನ್ನಿ ಅಡಿಕೆ ತೋಟ ಹೇಗಿದೆ ಅಂತ ನೋಡುವ. ನೋಡಿ, ಯಾವುದೇ ಗುಂಡಿಲ್ಲ ಸ್ನೇಹಿತರೆ. ಅಡಿಕೆ ಮರದ ಬುಡದವರೆಗೆ ನಡ್ಕೊಂಡು ಆರಾಮವಾಗಿ ಹೋಗ್ಬೋದು. ನೋಡಿ, ಯಾವುದೇ ಗುಂಡಿಲ್ಲ. ಅಂದರೆ ಮೇಲ್ಮಟ್ಟದಲ್ಲಿ ನೆಟ್ಟು ಬಿಟ್ಟಂತಹ ಗಿಡ. ನೋಡಿ ಹೇಗಿದೆ ಇಳುವರಿ ಮುಂದಿನ ವರ್ಷಕ್ಕೆ ಅಂತ ನೋಡಿ. ಏನಾದರೂ ನಿಮಗೆ ಸಮಸ್ಯೆ ಕಾಣ್ತದ ಗುಂಡಿಯನ್ನು ತೆಗೆಯದ ಕಾರಣ? ನೋಡಿ, ಪಕ್ಕದ ಗಿಡ ತೋರಿಸ್ತೇನೆ ನೋಡಿ. ಹಾಗಂತ ಎಲ್ಲ ಗಿಡಗಳಲ್ಲೂ ಇದೇ ರೀತಿ ಇಳುವರಿ ಇರಬೇಕಂತ ಇಲ್ಲ. ನಮಗೆ ವಿಷಯ ಏನಂತ ಹೇಳಿದರೆ, ಈ ರೀತಿಯಲ್ಲಿ ಅಡಿಕೆ ತೋಟ ಮಾಡಲಿಕ್ಕೆ ಆಗ್ತದ ಅಂತ ಮಾತ್ರ. ಇನ್ನು ಬಿತ್ತನೆ ಬೀಜವನ್ನು ಒಟ್ಟಾರೆಯಾಗಿ ನಾಟಿ ಮಾಡಿ ಅದರಲ್ಲಿ ಇಳುವರಿ ಬರದಿದ್ದರೆ ಅದು ವಿಷಯ ಬೇರೆ ಸ್ನೇಹಿತರೆ, ಅದಕ್ಕೆ ಕಾರಣ ಬೇರೆ. ಇನ್ನು ಬೇರೆ ಬೇರೆ ರೋಗಗಳಿಂದ ನಾವು ಫಸಲನ್ನು ಕಳ್ಕೊಂಡ್ರೆ ಅದಕ್ಕೆ ಕಾರಣ ಬೇರೆ. ಆದರೆ ನಾನು ಇಲ್ಲಿ ತೋರಿಸುವ ಉದ್ದೇಶ ಏನಂತ ಹೇಳಿದರೆ, ಅಡಿಕೆ ತೋಟವನ್ನು ಖರ್ಚಿಲ್ಲದೆ ಮಾಡಲಿಕ್ಕೆ ಆಗ್ತದಾ ಇಲ್ವೋ ಅಂತ ಅಷ್ಟೇ. ಅಡಿಕೆ ಗಿಡಗಳ ತೋಟವನ್ನು ಹಿಟಾಚಿ ಉಪಯೋಗಿಸಿ ಗುಂಡಿ ಮಾಡಿ, ಸಾಕಷ್ಟು ಸಾಲ ಮಾಡಿ, ಬೇರೆ ಬೇರೆ ರೀತಿಯಲ್ಲಿ ಬೇರುಗಳನ್ನು ತುಂಡು ಮಾಡಿ ಒಟ್ಟಾರೆಯಾಗಿ ಕೃಷಿ ಮಾಡುವುದೇ ಗೊತ್ತಿರ್ತದೆ ಹೊರತು ಪ್ರಕೃತಿಗೆ ಅದರ ಪಾಡಿಗೆ ಅದನ್ನೇ ಬಿಟ್ಟು ಅಡಿಕೆ ಗಿಡಗಳನ್ನು ನೋಡಿ, ಇಲ್ಲಿ ಕಳೆಯನ್ನು ತೆಗೆದೇ ಇಲ್ಲ ನೋಡಿ. ಹೀಗಿರುವಾಗ ಇಲ್ಲಿ ಯಾವುದೇ ರೀತಿಯ ಬೇರನ್ನು ತುಂಡು ಮಾಡುವಂಥ ಪ್ರಶ್ನೆ ಬರುವುದಿಲ್ಲ. ಇಲ್ಲಿ ಸಾಕಷ್ಟು ಕೋಟಿ ಜೀವಿಗಳಿರ್ತದೆ. ಇದು ನಮ್ಮ ಮಣ್ಣನ್ನು ರೋಟವೇಟರ್ ಮಾಡ್ತದೆ, ಅಂದರೆ ಲೂಸು ಮಾಡ್ತದೆ ಸ್ನೇಹಿತರೆ. ಮಣ್ಣಿನ ಒಳಗಡೆ ಹೋಗಿ ಬಂದು ಏನಾಗ್ತದೆ ಅಂತ ಹೇಳಿದರೆ, ಮಣ್ಣು ಜಾಲರಿ ಅಂತ ಆಗ್ತದೆ, ಮಣ್ಣು ಲೂಸ್ ಆಗ್ತದೆ. ಆಗ ಈ ಅಡಿಕೆ ಗಿಡದ ಬೇರುಗಳೆಲ್ಲ ನೋಡಿ ಇಳುವರಿ ಹೇಗಿದೆ ಅಂತ ನೋಡಿ. ಈ ಗಿಡದ್ದು ಅಡಿಕೆ ಗಿಡದ ಬೇರುಗಳೆಲ್ಲ ನಿಧಾನವಾಗಿ ಮತ್ತು ಬಲಿಷ್ಠವಾಗಿ ಮತ್ತು ಅಷ್ಟೇ ಹುಲುಸಾಗಿ ಎಲ್ಲ ಕಡೆಯೂ ಹಬ್ಬಿ ಈ ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳನ್ನೆಲ್ಲ ಹೀರಿಕೊಂಡು ನೋಡಿ ಈ ರೀತಿಯಾಗಿ ಬೆಳೆಯುತ್ತದೆ ಸ್ನೇಹಿತರೆ. ನೋಡಿ ಎಷ್ಟು ಆರೋಗ್ಯದಿಂದ ಇದೆ ಅಂತ. ಇದು ಸ್ನೇಹಿತರೆ ನಾವು ಕೃಷಿಯಲ್ಲಿ ಕಲಿಬೇಕಾದಂತಹ ವಿಷಯ. ರೋಗಬಾಧೆ ಯಾವುದೇ ಜೀವಿಗೂ ಬರ್ತದೆ ಸ್ನೇಹಿತರೆ. ನಾವು ಅದಕ್ಕೇನು ಜಾಸ್ತಿ ತಲೆ ಕೆಡಿಸುವಂಥ ಪ್ರಶ್ನೆಯೇ ಬರೋದಿಲ್ಲ. ಎಷ್ಟೇ ಆರೋಗ್ಯದಲ್ಲಿರುವಂಥ ಜೀವಿಗೂ ರೋಗ ಬಂದೇ ಬರ್ತದೆ. ಅದು ಪ್ರಕೃತಿ ನಿಯಮ. ಈ ನಿಯಮ ನಮಗೆ ಗೊತ್ತಿದ್ದರೆ ನಾವು ಜಾಸ್ತಿ ತಲೆ ಕೆಡಿಸುವಂಥ ಅಗತ್ಯ ಬರುವುದಿಲ್ಲ. ನೋಡಿ, ಇಲ್ಲೊಂದು ಗಿಡವನ್ನು ತೋರಿಸ್ತೇನೆ ನಿಮಗೆ ಆಗ ಉತ್ತರ ಸಿಗ್ಬೋದು ಅದಕ್ಕೆ. ನಾವು ಯಾಕೆ ರೋಗಬಾಧೆಯ ಬಗ್ಗೆ ತಲೆ ಬಿಸಿ ಮಾಡುವಂಥ ಅಗತ್ಯ ಇಲ್ಲ ಅಂತ. ಬೇಕಾದಷ್ಟು ಕಳೆ ಇರುವ ಕಾರಣ ನಡೆದಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅಂದರೆ ಈಗ ಏನು ಇಳುವರಿ ಇಲ್ಲವಲ್ವ, ಹಾಗಾಗಿ ಕಳೆಯನ್ನು ತೆಗೆಯುವಂಥ ಅಗತ್ಯನೇ ಬರೋದಿಲ್ಲ ಸ್ನೇಹಿತರೆ. ನೋಡಿ, ಈ ಗಿಡವನ್ನು ಗಮನಿಸಿದರೆ ನೋಡಿ, ಇದರ ಒಂದು ಹಿಂಗಾರ ಸತ್ತು ಹೋಗಿದೆ, ಇನ್ನೊಂದು ಹಿಂಗಾರದಲ್ಲಿ ಅತ್ಯುತ್ತಮವಾಗಿ ಅಡಿಕೆ ಇದೆ. ಅಂದರೆ ಇದರ ಅರ್ಥ ಏನು ಸ್ನೇಹಿತರೆ? ರೋಗ ಅಂತ ನಾವು ತಲೆಬಿಸಿ ಮಾಡಿದರೆ ಒಂದು ಗೊನೆ ಉಳಿದಿದೆ, ಅದಕ್ಕೆ ಖುಷಿ ಪಡುವುದಾದರೆ ಇದೊಂದು ಒಣಗಿ ಹೋಗಿದೆ. ಅಂದರೆ ಇದು ಪ್ರಕೃತಿ ನಿಯಮ. ಇದು ನೀವು ಏನೇ ಮಾಡಿದರೂ, ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿದ್ರೂ
ಅದು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ನೇರವಾಗಿ ತೋರಿಸ್ತೇನೆ ಸ್ನೇಹಿತರೆ. ಇಲ್ಲೊಂದು ತೆಂಗಿನ ಮರ ನೋಡಿ, ಇದು ಕನಿಷ್ಠ ಪಕ್ಷ ಕೃಷಿಕರೇ ಹೇಳುವ ಹಾಗೆ 60 ವರ್ಷ ಪ್ರಾಯದ ಇದೊಂದು ತೆಂಗಿನ ಮರ. 60 ವರ್ಷದಿಂದ ಇದಕ್ಕೆ ಯಾವುದೇ ಸಮಸ್ಯೆ ಬಂದಿಲ್ಲ. ನೋಡಿ ಎಷ್ಟು ಎತ್ತರ ಇದೆ ಅಂತ. ಹಾಗಾದರೆ ಇದಕ್ಕೇನಾಯಿತು? ಸಿಡಿಲು ಬಡೀತು ಸ್ನೇಹಿತರೆ. ಏನು ಮಾಡಲಿಕ್ಕೆ ಆಗ್ತದೆ? ಪ್ರಕೃತಿ ಅಂತ ಹೇಳಿದರೆ ಹಾಗೆ. ಆದರೆ ಅದರ ಪಕ್ಕದ ಗಿಡ ನೋಡಿ, ಅದಕ್ಕಿಂತಲೂ ಎತ್ತರ ಇದೆ ನೋಡಿ. ಇದೆಲ್ಲ 60 ವರ್ಷ ಪ್ರಾಯದ ತೆಂಗಿನ ಮರಗಳು. ಈ ಅಡಿಕೆ ಗಿಡದ ಬುಡವನ್ನು ಗಮನಿಸಿ. ಅಡಿಕೆ ಮರದ ಬುಡದಲ್ಲಿ ಒಂದು ಪಪ್ಪಾಯ ಗಿಡ ಬೆಳೆದಿದೆ. ಹಕ್ಕಿಗಳು ತಂದು ಹಾಕಿರುವಂಥದ್ದು. ನಿಮಗೆ ಇಲ್ಲಿ ಕಳೆಯಲ್ಲಿ ಸುತ್ತಿರುವಂಥದ್ದು ಕಾಣ್ಬೋದು. ಇದು ಪ್ರಕೃತಿ ನಿಯಮ ಸ್ನೇಹಿತರೆ. ಇದು ಪ್ರಕೃತಿ ಅಂತ ಹೇಳಿದರೆ ಹಾಗೆಯೇ. ಇದರಿಂದ ಮಣ್ಣಿನಲ್ಲಿ ಪೋಷಕಾಂಶ ಹೆಚ್ಚಾಗ್ತದೆ ಹೊರತು ಈ ಅಡಿಕೆ ಗಿಡಗಳಿಗೆಲ್ಲ ಒಂದು ಬರ ನಿರೋಧಕತೆ ಗುಣ ಅಂತ ಹೇಳ್ಬೋದು. ಅಂಥ ಒಂದು ಶಕ್ತಿ ಬರ್ತದೆ, ಕಷ್ಟ ಸಹಿಷ್ಣುತೆ ಅಂತ ಹೇಳ್ಬೋದು, ಆ ರೀತಿ ಅಂಥದ್ದು. ನೋಡಿ ಯಾವುದೇ ಗುಂಡಿಲ್ಲ ನೋಡಿ, ಇಳುವರಿ ಹೇಗಿದೆ ಅಂತ ಕಾಣ್ಬೋದು ನಿಮಗೆ. ಆದರೆ ಇಲ್ಲಿ ನೀವು ಗಮನಿಸಬೇಕಾದ್ದು ಏನಂತ ಹೇಳಿದರೆ, ಇನ್ನು ಇದೊಂದು ತಪ್ಪು ಮಾಹಿತಿ ತಿಳ್ಕೊಳ್ಬೋದು ಕೃಷಿಕರು. ಏನಂತ ಹೇಳಿದರೆ, ಗುಂಡಿ ತೆಗೆಯದೆ ನಾಟಿ ಮಾಡಿದರೆ ಇಳುವರಿ ಬರ್ತದೆ ಅಂತ. ಸಾಧ್ಯನೇ ಇಲ್ಲ ಸ್ನೇಹಿತರೆ. ಇಳುವರಿಗೂ ಈ ಗುಂಡಿ ಮಾಡದೆ ಕೃಷಿ ಮಾಡೋದಕ್ಕೂ ಏನೂ ಸಂಬಂಧ ಇಲ್ಲ. ಬಿತ್ತನೆ ಬೀಜದಿಂದ ಮಾತ್ರ ನಮಗೆ ಇಳುವರಿ ಬರ್ತದೆ. ಆದರೆ ಇಲ್ಲಿ ನಾನು ಹೇಳುವುದೇನಂತ ಹೇಳಿದರೆ, ನಾವು ಬಿತ್ತನೆ ಬೀಜವನ್ನೂ ಸರಿಯಾಗಿ ಮಾಡಿರುವುದಿಲ್ಲ, ಏನೇನೂ ಕೆಲಸಗಳನ್ನು ಸರಿ ಮಾಡದಿದ್ದು ನಾವು ಬೇಕಾದಷ್ಟು ಹಣ ಸುರಿದು ಕೃಷಿ ಮಾಡಿದರೆ ನಮಗೆ ಇಳುವರಿ ಹೇಗೆ ಬರ್ತದೆ? ನಾವು ಇಲ್ಲಿ ಬೇಕಿರುವಂಥದ್ದು ಇಳುವರಿ ಬರಬೇಕಾದ್ರೆ ಬಿತ್ತನೆ ಬೀಜದ ಆಯ್ಕೆ ಸ್ನೇಹಿತರೆ. ಬಿತ್ತನೆ ಬೀಜದ ಆಯ್ಕೆಯನ್ನು ನಾವು ಸರಿಯಾಗಿ ಮಾಡಿದರೆ ನೀವು ಗುಂಡಿಯೇ ಮಾಡೋದು ಬೇಡ, ನೀವು ಗೊಬ್ಬರ ಹಾಕುವುದೇ ಬೇಡ, ಇಳುವರಿ ಬಂದೇ ಬರ್ತದೆ. ಆದರೆ ನೀವು ಬೇಕಾದಷ್ಟು ಖರ್ಚು ಮಾಡಿ ಏನೇನು ಗೊಬ್ಬರ ತಂದು ಏನೇನು ಮಾಡಿ ತಿಪ್ಪರಲಾಗ ಹಾಕಿದರೂ ಬಿತ್ತನೆ ಬೀಜವನ್ನು ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡದಿದ್ದರೆ ನಿಮಗೆ ಇಳುವರಿಯೇ ಬರುವುದಿಲ್ಲ. ಇಷ್ಟೇ ಇರೋದು ಸ್ನೇಹಿತರೆ ಕೃಷಿಯಲ್ಲಿ. ನಿಮಗೆ ಅಡಿಕೆ ಕೃಷಿಯಲ್ಲಿ ಅಥವಾ ಯಾವುದೇ ಕೃಷಿ ಇರಲಿ, ಕೃಷಿಯಲ್ಲಿ ಯಶಸ್ಸು ಬರಬೇಕಾದ್ರೆ ಬಿತ್ತನೆ ಬೀಜದ ಆಯ್ಕೆ ಸರಿಯಾಗಿರಬೇಕು. ಅದು ಸರಿಯಾಗಿದೆ ಅಂತ ಇದ್ದ ಮೇಲೆ ನಾವೇನು ಮಾಡಬೇಕು? ಪ್ರಕೃತಿಯ ಮೇಲೆ ಬಿಟ್ಟು ಬಿಡಬೇಕು. ಪ್ರಕೃತಿ ಅಂತ ಹೇಳಿದರೆ ಏನು? ಇದೇ ಸ್ನೇಹಿತರೆ ನೋಡಿ, ನೀವು ಅಡಿಭಾಗವನ್ನು ಗಮನಿಸಿದರೆ ಇದು ಪ್ರಕೃತಿ. ಬೇಕಾದಷ್ಟು ಗೊಬ್ಬರವನ್ನು ಇದು ಮಾಡಿಕೊಡ್ತದೆ. ಬೇಕಾದಷ್ಟು ಗೊಬ್ಬರ ಅಂತ ಹೇಳಿದರೆ ಎಷ್ಟು? ಈ ಅಡಿಕೆ ಗಿಡಗಳು ತಿಂದು ತೇಗುವಷ್ಟು. ಇದಕ್ಕೆ ನಾವು ಯಾವುದೇ ರೀತಿಯ ಹೊರಗಿನಿಂದ ತಂದು ಗೊಬ್ಬರವನ್ನು ತಂದು ಸುರಿಯುವಂತಹ, ಕಳಪೆ ಗೊಬ್ಬರವನ್ನು ತಂದು ಸುರಿಯುವಂಥ ಅಗತ್ಯ ಬರುವುದಿಲ್ಲ, ಪ್ರಶ್ನೆಯೇ ಬರುವುದಿಲ್ಲ ಸ್ನೇಹಿತರೆ. ಇಷ್ಟೇ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.